ಹೇಳಿಕೆ ಕೊಟ್ಟ ಅಮಿತ್ ಶಾಗೆ ಧಿಕ್ಕಾರ, ಅಮಿತ್ ಶಾಗೆ ಧಿಕ್ಕಾರ, ಅಮಿತ್ ಶಾ ಅವರಿಗೆ ಧಿಕ್ಕಾರ. ಅಂಬೇಡ್ಕರ್ಗೆ ಜಯವಾಗಲಿ, ಅಂಬೇಡ್ಕರ್ಗೆ ಜಯವಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕೇಂದ್ರ ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗೆಗಿನ ಅವಹೇಳನಕಾರಿ ಭಾಷಣ ಖಂಡಿಸಿ ಆಮ್ ಆದ್ಮಿ ಪಕ್ಷದ ವಿಜಯಪುರ ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಮಂಗಳವಾರ ಸಂಸತ್ತಿನ ರಾಜ್ಯಸಭೆಯಲ್ಲಿ ರಾಷ್ಟ್ರದ ಗೃಹ ಸಚಿವ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗಿನ ಮಾಡಿದ ಅವಹೇಳನಕಾರಿ ಭಾಷಣ ಅತ್ಯಂತ ಖಂಡನೀಯ. ದೇಶದ 145 ಕೋಟಿ ರಾಷ್ಟ್ರದ ಜನತೆ ಇದನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಿಜೆಪಿ ಪಕ್ಷದ ಅಂತರಂಗದ ಅಭಿಪ್ರಾಯವನ್ನು ಬಹಿರಂಗವಾಗಿ ಧೈರ್ಯದಿಂದ ದೇಶದ ಮುಂದೆ ತೆರೆದಿಟ್ಟು ತಮ್ಮ ಮನಸ್ಥಿತಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಿಂದಲೇ ನೀವು ಸಂಸತ್ತಿನಲ್ಲಿ ಗೃಹ ಸಚಿವರಾಗಿದ್ದು ಹಾಗೂ ಮೋದಿ ಅವರು ಪ್ರಧಾನಿಯಾಗಿದ್ದು ಎಂದು ಭೋಗೇಶ್ ಸೋಲಾಪುರ್ ಹರಿಹಾಯ್ದರು. ಕೇಂದ್ರದಲ್ಲಿ ಬಿಜೆಪಿಗೆ ಸಾಥ್ ಕೊಟ್ಟು ಸರ್ಕಾರ ರಚನೆ ಮಾಡುವುದಕ್ಕೆ ಸಹಾಯ ಮಾಡಿದ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಹಾಗೂ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಪಕ್ಷಗಳು ಇದನ್ನು ಸಮರ್ಥಿಸುತ್ತಾರಾ ಎಂದು ಸ್ಪಷ್ಟನೆ ನೀಡಬೇಕು. ಬಿಜೆಪಿಯಲ್ಲಿ ಇರುವ ಎಸ್ಸಿ, ಎಸ್ಟಿ ಘಟಕಗಳು ಹಾಗೂ ಮುಖಂಡರು ಹಾಗೂ ಇನ್ನಿತರ ಮೈತ್ರಿ ಪಕ್ಷಗಳು ಇವರ ಹೇಳಿಕೆ ಸಮರ್ಥಿಸಿಕೊಳ್ಳುತ್ತದೆಯೇ ಎಂಬುದು ಸ್ಪಷ್ಟನೆ ಕೊಡಬೇಕು ಎಂದು ಅವರು ಆಗ್ರಹಿಸಿದರು. ಅಮಿತ್ ಶಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಕೂಡಲೇ ಕ್ಯಾಬಿನೆಟ್ನಿಂದ ಹೊರಹಾಕಬೇಕು ಹಾಗೂ ಜೊತೆಗೆ ಅವರ ರಾಜೀನಾಮೆ ಕೂಡ ತಾವು ಪಡೆಯಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ಪ್ರಧಾನಿಗೆ ಪತ್ರ ಬರೆದಿರುವುದಾಗಿ ಭೋಗೇಶ್ ಸೋಲಾಪುರ್ ಸುದ್ದಿಗಾರರ ಜೊತೆ ಮಾತಾಡುವಾಗ ತಿಳಿಸಿದರು. ದೇಶದ 145 ಕೋಟಿ ಕೋಟ್ಯಾಂತರ ಭಾರತೀಯರಿಗೆ ಅಂಬೇಡ್ಕರ್ ಅವರು ದೈವ ಸಮಾನರೆಂದು ಪೂಜ್ಯ ಭಾವನೆಯಿಂದ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಂವಿಧಾನ ಉಳಿವಿಗಾಗಿ ಆದರ್ಶ ಬದುಕನ್ನು ನಡೆಸುತ್ತಿರುವ ಭಾರತೀಯರಿಗೆ ಅಮಿತ್ ಶಾ ರವರ ಸಂಸತ್ತಿನ ಈ ಅವಹೇಳನಕಾರಿ ಭಾಷಣ ಯಾವುದೇ ನಾಗರಿಕ ಸಮಾಜ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರ ಅಂತರಾಳದಲ್ಲಿ ಅಂಬೇಡ್ಕರ್ ರವರ ಬಗೆಗಿನ ಅಸಮ್ಮತಿ ಇಂದಿನ ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಕೂಡಲೇ ಕೇಂದ್ರದ ಗೃಹ ಸಚಿವರು ದೇಶದ ಜನತೆಗೆ ಕ್ಷಮೆಯಾಚಿಸಬೇಕು ಹಾಗೂ ರಾಜೀನಾಮೆ ಕೊಟ್ಟು ತೊಲಗಬೇಕೆಂದು ಭೋಗೇಶ್ ಸೋಲಾಪುರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರುಗಳಾದ ಸಂಜು ಶೆಟಗಾರ್, ಕಾಮಣ್ಣ ಗಂಗನಹಳ್ಳಿ, ಸುಧಾಕರ್ ಕನಮಡಿ, ಆಮೀರ್ ಸೊಹೈಲ್ ಪಟೇಲ್, ಮೀರಾಸಾಬ್ ದಳವಾಯಿ, ಯೂಸುಫ್ ಪಟೇಲ್, ಇಂದ್ರಜಿತ್ ಜಾಧವ್, ಯಶವಂತ್ ಜಾಧವ್, ಅಹಿಂದ ಮುಖಂಡ ಮಲ್ಲು ಬಿದ್ರಿ ಉಪಸ್ಥಿತರಿದ್ದರು. ಭಾರತೀಯರಿಗೆ ಅಂಬೇಡ್ಕರ್ ಅವರು ದೈವ ಸಮಾನರೆಂದು ಪೂಜ್ಯ ಭಾವನೆಯಿಂದ ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಸಂವಿಧಾನ ಉಳಿವಿಗಾಗಿ ಆದರ್ಶ ಬದುಕನ್ನು ನಡೆಸುತ್ತಿರುವ ಭಾರತೀಯರಿಗೆ ಅಮಿತ್ ಶಾ ಅವರ ಸಂಸತ್ತಿನ ಈ ಅವಹೇಳನಕಾರಿ ಭಾಷಣ ಯಾವುದೇ ನಾಗರಿಕ ಸಮಾಜ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರ ಅಂತರಾಳದಲ್ಲಿ ಅಂಬೇಡ್ಕರ್ ಅವರ ಬಗೆಗಿನ ಅಸಮ್ಮತಿ ಇಂದಿನ ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಅನಾವರಣಗೊಂಡಿದೆ. ಕೂಡಲೇ ಕೇಂದ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ರಾಜೀನಾಮೆ ಕೊಟ್ಟು ತೊಲಗಬೇಕೆಂದು ಆಮ್ ಆದ್ಮಿ ಪಕ್ಷ ವಿಜಯಪುರ ಘಟಕ ಆಗ್ರಹಿಸುತ್ತದೆ.